ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಅದರಲ್ಲೂ ಪ್ರಮುಖವಾಗಿ ದರ್ಶನ್ಗೆ ಎದೆ ಬಡಿತ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಇವತ್ತಿನಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಪೋಷಕರ ಹೇಳಿಕೆಯನ್ನ ಕೋರ್ಟ್ನಲ್ಲಿ ದಾಖಲು ಮಾಡಿಕೊಳ್ಳಲಾಗುತ್ತೆ. ಆ ಮೂಲಕ ಟ್ರಯಲ್ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕೆಲವು ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಪೋಷಕರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಕೊಲೆ ಕೇಸ್ನಲ್ಲಿ ಸಾಕ್ಷಿಗಳಾಗಿದ್ದಾರೆ ಪೋಷಕರು. ಪೊಲೀಸರ ಬಿಗಿ ಭದ್ರತೆಯಲ್ಲಿರುವಂತಹ ರೇಣುಕಾಸ್ವಾಮಿಯ ಪೋಷಕರು ಇವತ್ತಿನಿಂದ ಕೊಲೆ ಪ್ರಕರಣದ ಟ್ರಯಲ್ಗೆ ಚಾಲನೆ ಸಿಗ್ತಾ ಇದೆ. ಕೋರ್ಟ್ನಲ್ಲಿ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈ ಟ್ರಯಲ್ ನಡೆಯುತ್ತೆ. 272 ಸಾಕ್ಷಿಗಳನ್ನ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಕಲೆಕ್ಟ್ ಮಾಡಿ ಇಷ್ಟು ಜನ ಸಾಕ್ಷಿಗಳಿದ್ದಾರೆ ಅಂತೇಳಿ ಆ ಒಂದು ಮಾಹಿತಿಯನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಅಷ್ಟೂ ಜನರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುತ್ತೆ ಕೋರ್ಟ್. ಇವತ್ತು ಇಬ್ಬರ ಹೇಳಿಕೆಯನ್ನ ಇಬ್ಬರು ಸಾಕ್ಷಿಗಳ ಹೇಳಿಕೆ, ಪ್ರಮುಖವಾಗಿ ರೇಣುಕಾಸ್ವಾಮಿಯ ಪೋಷಕರು ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ. ಪೊಲೀಸರ ಬಂದೋಬಸ್ತ್ನಲ್ಲಿದ್ದಾರೆ ರೇಣುಕಾಸ್ವಾಮಿ ಪೋಷಕರು. ಪೊಲೀಸ್ ಸ್ಪರ್ಧೆಯಲ್ಲಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಕೋರ್ಟ್ನಲ್ಲಿ ಈ ಟ್ರಯಲ್ನ ಕಲಾಪ ಆರಂಭ ಆಗುತ್ತೆ. ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಈಗ ಸಾಕ್ಷಿಗಳ ಹೇಳಿಕೆ ದಾಖಲಾದ ಬಳಿಕ ಅದು ಕ್ರಾಸ್ ಚೆಕ್ ಆಮೇಲೆ ಆಗುತ್ತೆ. ಆದ್ರೆ ಇವಾಗ ದರ್ಶನ್ ಪರವಾಗಿ ಸಿವಿ ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ. ಸಾಕ್ಷಿಗಳನ್ನ ಕ್ರಾಸ್ ಮಾಡ್ತಾರೆ ಸಿವಿ ನಾಗೇಶ್ ಅವರು. ರೇಣುಕಾಸ್ವಾಮಿ ಅಪ್ಪ ಅಮ್ಮ ಹೇಳಿಕೆ ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ನೋಡಿ, ಅವರು ಬಂದು ಮೊದಲಿಗೆ ಪೊಲೀಸರ ಮುಂದೆ ಏನ್ ಸಾಕ್ಷ್ಯನ ನುಡಿದಿದ್ರು ಆ ಸಾಕ್ಷ್ಯನ ಇವರು ಖುದ್ದು ನಾವು ಇಂತಹ ಸಾಕ್ಷಿ ಅಂತ ಹೇಳಿ ಖುದ್ದು ಕೋರ್ಟ್ನಲ್ಲಿ ಅವರು ಹೇಳಬೇಕಾಗತ್ತೆ. ಆ ಹೇಳಿಕೆ ದಾಖಲಾಗುತ್ತೆ. ಆ ಹೇಳಿಕೆ ಬಳಿಕ ಹೇಳಿಕೆಯನ್ನು ಆಧರಿಸಿ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ ಕೋರ್ಟ್ನಲ್ಲಿ. ಆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು ಯಾರು ಅಂದ್ರೆ ಡಿಫೆಂಡ್ ಲಾಯರ್ ದರ್ಶನ್ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ಕ್ರಾಸ್ ಕ್ವಶನ್ ಅನ್ನ ಮಾಡ್ತಾರೆ. ನೋಡಿ, ರೇಣುಕಾಸ್ವಾಮಿ ಪೋಷಕರು ಅಪ್ಪ ಅಮ್ಮ ಪೊಲೀಸರ ಬಂದೋಬಸ್ತ್ನಲ್ಲಿದ್ದಾರೆ. ಅವರ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಸಿ ಪೊಲೀಸರು ಅವರ ಬಂದೋಬಸ್ತ್ನಲ್ಲಿ ಕರ್ಕೊಂಡ್ಬರ್ತಾರೆ. ನೋಡಿ, ಇದೊಂದೇ ಪ್ರಕರಣ ಅಲ್ಲ, ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಕೋರ್ಟ್ಗೆ ಸಾಕ್ಷ್ಯಾಧಾರಗಳನ್ನ ಕರೆದುಕೊಂಡು ಬರುವಾಗ, ಎವಿಡೆನ್ಸ್ ಅನ್ನ ಕರ್ಕೊಂಡ್ ಬರುವಾಗ ಪೊಲೀಸರು ಬಂದೋಬಸ್ತ್ನಲ್ಲಿ ಕರ್ಕೊಂಡು ಬರ್ತಾರೆ. ಇದು ಸರ್ವೇ ಸಾಮಾನ್ಯ. ಆದ್ರೆ ಈ ಕೇಸಲ್ಲಿ ಹೆಚ್ಚಿನ ಬಂದೋಬಸ್ತನ್ನ ಕೂಡ ಮಾಡಿಕೊಂಡಿರುವುದು ಇಲ್ಲಿ ನಾವು ಗಮನಿಸಬಹುದಷ್ಟೇ. ಈಗ ಕ್ಷಣಗಣನೆ ಶುರುವಾಗಿದೆ. ಟ್ರಯಲ್ ಆರಂಭ ಆಗುತ್ತೆ. ಟ್ರಯಲ್ ಆರಂಭ ಆಗ್ತಾ ಇದ್ದಂತೆ ರೇಣುಕಾಸ್ವಾಮಿ ಪೋಷಕರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಆ ಹೇಳಿಕೆಯನ್ನ ಆಧರಿಸಿ ದರ್ಶನ್ ಪರ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಅವರು, ಅಲ್ಲಿ ಹಿರಿಯ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ರೆಹಮಾನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೆಹಮಾನ್, ಕೋರ್ಟ್ ಕಲಾಪ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಎಷ್ಟೊತ್ತಿಗೆ ಆಗಮಿಸ್ತಾರೆ ರೇಣುಕಾಸ್ವಾಮಿ ಪೋಷಕರು, ಅಥವಾ ಕೋರ್ಟ್ಗೆ ಆಗಲೇ ಬಂದಿದ್ದಾರಾ? ಏನಿದೆ ಈ ಕ್ಷಣದ ಅಪ್ಡೇಟ್? ಎಸ್ ನಾಗೇಂದ್ರ ಬಾಬು, ಇನ್ನೂ ಕೂಡ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಾಕ್ಷಿಗಳ ಒಂದು ಟ್ರಯಲ್ ನಡೀತಾ ಇರುತ್ತೆ, ಕೋರ್ಟ್ ಅಲ್ಲಿ ನಡೆಯುತ್ತೆ. ಇನ್ನೂ ಕೂಡ ಸಾಕ್ಷಿದಾರರು ಯಾರು ಬಂದಿಲ್ಲ. ಅಂದ್ರೆ ಇವತ್ತೇನು ಬರಬೇಕಿದ್ದಂತ 7 ಮತ್ತು 8ನೇ ಸಾಕ್ಷಿದಾರರಾಗಿರುವಂತಹ ರೇಣುಕಾಸ್ವಾಮಿ, ಅಂದ್ರೆ ಮೃತ ರೇಣುಕಾಸ್ವಾಮಿಯ ತಂದೆ ಮತ್ತೆ ತಾಯಿಗಳು ಇವತ್ತೇನು ಬರಬೇಕಿತ್ತು, ಆದ್ರೆ ಇನ್ನೂ ಕೂಡ ಬಂದಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನತ್ತ ಅವರು ಕೂಡ ಬರ್ತಾರೆ. ಇನ್ನೇನು ಟ್ರಯಲ್ ಕೋರ್ಟ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗಾಗಲೇ ಕೂಡ ದರ್ಶನ್ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಅವರು ಕೂಡ ಈಗಾಗಲೇ ಕೋರ್ಟ್ ಹಾಲ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಪೊಲೀಸರು ಭದ್ರತೆಯಲ್ಲಿ
ಸಾಕ್ಷಿದಾರರನ್ನ ಕೋರ್ಟ್ನತ್ತ ಕರೆದುಕೊಂಡು ಬರುವಂತಹ ಒಂದು ಸಂದರ್ಭ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುವಂತಹ ಸಾಧ್ಯತೆಗಳಿದೆ. ಬಂದ ನಂತರ ಟ್ರಯಲ್ ಸ್ಟಾರ್ಟ್ ಆಗುತ್ತೆ, ವಿಚಾರಣೆ ಕೂಡ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ಹಿಂದೆ ಅವರು ಏನು ಒಂದು ಆರೋಪವನ್ನ ಮಾಡಿದ್ರೋ, ಏನು ಅವರು ವಿಚಾರಣೆಯ ಸಂದರ್ಭದಲ್ಲಿ ಏನು ಮಾಹಿತಿಯನ್ನ ಪೊಲೀಸರ ತನಿಖೆಯಲ್ಲಿ ಅವರು ನೀಡಿದ್ರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೂಡ ಟ್ರಯಲ್ ನಲ್ಲಿ ಅವರು ಮಾಹಿತಿಯನ್ನ ನೀಡಬೇಕು. ಅದೇ ಅವರ ಒಂದು ಹೇಳಿಕೆಗೆ ಅವರು ಬದ್ಧರಾಗಿದ್ದಾರಾ ಇಲ್ವಾ ಅನ್ನುವಂಥದ್ದು ಕೆಲವೊಂದಿಷ್ಟು ವಿಚಾರಗಳು ನಡೆಯುತ್ತೆ. ನ್ಯಾಯಾಲಯದ ಮುಂದೆ ಜಡ್ಜ್ಗಳ ಎದುರು ಅವರು ಮಾಹಿತಿಯನ್ನ ನೀಡ್ತಾರೆ, ಸಾಕ್ಷಿಗಳ ವಿಚಾರಣೆಯನ್ನ ಮಾಡ್ತಾರೆ. ನಂತರ ಅಲ್ಲಿ ವಿಸಿ ಮೂಲಕ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಬರ್ತಾರೆ. ಅವ್ರನ್ನು ಕೂಡ ಮಾತಾಡಿಸುವಂತ ಒಂದು ಪ್ರಕ್ರಿಯೆ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವಿಚಾರಣೆ ಆರಂಭ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗಾಗಲೇ ಅವರನ್ನ ಸಂಪರ್ಕಿಸುವ ಕೆಲಸ ಮಾಡಿದ್ರೆ ಮತ್ತೆ ಸಾಕ್ಷಿಗಳ ಮೊಬೈಲ್ಗಳು ಈಗಾಗಲೇ ಸ್ವಿಚ್ ಆಫ್ ಆಗಿದೆ, ಯಾವುದೇ ರೀತಿಯಾದಂತಹ ಆನ್ ಇಲ್ಲ. ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನತ್ತ ಬರುವಂತ ಸಾಧ್ಯತೆ ಇದೆ. ಪೊಲೀಸ್ ಭದ್ರತೆಯಲ್ಲಿ, ಯಾಕಂದ್ರೆ ಇದು ದರ್ಶನ್ನ ಒಂದು ಕೇಸ್ ಆಗಿರೋದ್ರಿಂದ, ಒಂದು ಪ್ರಭಾವಿಯ ಕೇಸ್ ಆಗಿರೋದ್ರಿಂದ ಸಾಕಷ್ಟು ಜನರು ಸೇರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ದರ್ಶನ್ ಕೆಲವೊಂದಿಷ್ಟು ಇಲ್ಲಿ ಕೋರ್ಟ್ ಹಾಲ್ನ ಎದುರುಗಡೆ ಸಾಕಷ್ಟು ಜನರು ಕೂಡ ಅಲ್ಲಲ್ಲಿ ಬಂದಿದ್ದಾರೆ. ದರ್ಶನ್ನೇ ಬರ್ತಾ ಇದ್ದಾನೆ ಅನ್ನುವಂತ ಒಂದು ಕಾರಣಕ್ಕೆ ಕೆಲವೊಂದಿಷ್ಟು ಅಭಿಮಾನಿಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅವ್ರಿಗೂ ಕೂಡ, ಸಾಕ್ಷಿದಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಒತ್ತಡ ಆಗಬಾರದು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಅವರನ್ನ ಒಂದು ಪೊಲೀಸ್ ಭದ್ರತೆಯಲ್ಲಿ ಕೋರ್ಟ್ನಂತ ಕರೆದುಕೊಂಡು ಬರುವಂತಹ ಒಂದು ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಅಲ್ಲಿ ಬಂದು ಟ್ರಯಲ್ ಆರಂಭ ಆಗುತ್ತೆ. ನಾಗೇಂದ್ರ ಬಾಬು. ಓಕೆ ರಹಮಾನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ, ಅದರಲ್ಲೂ ಪ್ರಮುಖವಾಗಿ ದರ್ಶನ್ಗೆ ಎದೆ ಬಡಿತ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಇವತ್ತಿನಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಪೋಷಕರ ಹೇಳಿಕೆಯನ್ನ ಕೋರ್ಟ್ನಲ್ಲಿ ದಾಖಲು ಮಾಡಿಕೊಳ್ಳಲಾಗುತ್ತೆ. ಆ ಮೂಲಕ ಟ್ರಯಲ್ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕೆಲವು ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಪೋಷಕರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಕೊಲೆ ಕೇಸ್ನಲ್ಲಿ ಸಾಕ್ಷಿಗಳಾಗಿದ್ದಾರೆ ಪೋಷಕರು. ಪೊಲೀಸರ ಬಿಗಿ ಭದ್ರತೆಯಲ್ಲಿರುವಂತಹ ರೇಣುಕಾಸ್ವಾಮಿಯ ಪೋಷಕರು. ಇವತ್ತಿನಿಂದ ಕೊಲೆ ಪ್ರಕರಣದ ಟ್ರಯಲ್ಗೆ ಚಾಲನೆ ಸಿಗ್ತಾ ಇದೆ. ಕೋರ್ಟ್ನಲ್ಲಿ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈ ಟ್ರಯಲ್ ನಡೆಯುತ್ತೆ. 272 ಸಾಕ್ಷಿಗಳನ್ನ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಕಲೆಕ್ಟ್ ಮಾಡಿ ಇಷ್ಟು ಜನ ಸಾಕ್ಷಿಗಳಿದ್ದಾರೆ ಅಂತೇಳಿ ಆ ಒಂದು ಮಾಹಿತಿಯನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಅಷ್ಟೂ ಜನರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುತ್ತೆ ಕೋರ್ಟ್. ಇವತ್ತು ಇಬ್ಬರ ಹೇಳಿಕೆಯನ್ನ ದಾಖಲು, ಇಬ್ಬರು ಸಾಕ್ಷಿಗಳ ಹೇಳಿಕೆ, ಪ್ರಮುಖವಾಗಿ ರೇಣುಕಾಸ್ವಾಮಿಯ ಪೋಷಕರು ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ. ಪೊಲೀಸರ ಬಂದೋಬಸ್ತ್ನಲ್ಲಿದ್ದಾರೆ ರೇಣುಕಾಸ್ವಾಮಿ ಪೋಷಕರು. ಪೊಲೀಸ್ ಸುಪರ್ದಿಯಲ್ಲಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಕೋರ್ಟ್ನಲ್ಲಿ ಈ ಟ್ರಯಲ್ನ ಕಲಾಪ ಆರಂಭ ಆಗುತ್ತೆ. ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಈಗ ಸಾಕ್ಷಿಗಳ ಹೇಳಿಕೆ ದಾಖಲಾದ ಬಳಿಕ ಅದು ಕ್ರಾಸ್ ಚೆಕ್ ಆಮೇಲೆ ಆಗುತ್ತೆ. ಆದ್ರೆ ಇವಾಗ ದರ್ಶನ್ ಪರವಾಗಿ ಸಿವಿ ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ. ಸಾಕ್ಷಿಗಳನ್ನ ಕ್ರಾಸ್ ಮಾಡ್ತಾರೆ ಸಿವಿ ನಾಗೇಶ್ ಅವರು. ರೇಣುಕಾಸ್ವಾಮಿ ಅಪ್ಪ ಅಮ್ಮ ಹೇಳಿಕೆ ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ನೋಡಿ, ಅವರು ಬಂದು ಮೊದಲಿಗೆ ಪೊಲೀಸರ ಮುಂದೆ ಏನ್ ಸಾಕ್ಷ್ಯನ ನುಡಿದಿದ್ರು ಆ ಸಾಕ್ಷ್ಯನ ಇವರು ಖುದ್ದು ನಾವು ಇಂತಹ ಸಾಕ್ಷಿ ಅಂತ ಹೇಳಿ ಖುದ್ದು ಕೋರ್ಟ್ನಲ್ಲಿ ಅವರು ಹೇಳಬೇಕಾಗತ್ತೆ. ಆ ಹೇಳಿಕೆ ದಾಖಲಾಗುತ್ತೆ. ಆ ಹೇಳಿಕೆ ಬಳಿಕ ಹೇಳಿಕೆಯನ್ನು ಆಧರಿಸಿ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ ಕೋರ್ಟ್ನಲ್ಲಿ. ಆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು ಯಾರು ಅಂದ್ರೆ ಡಿಫೆಂಡ್ ಲಾಯರ್, ದರ್ಶನ್ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ಕ್ರಾಸ್ ಕ್ವಶನ್ ಅನ್ನ ಮಾಡ್ತಾರೆ. ನೋಡಿ, ರೇಣುಕಾಸ್ವಾಮಿ ಪೋಷಕರು ಅಪ್ಪ ಅಮ್ಮ ಪೊಲೀಸರ ಬಂದೋಬಸ್ತ್ನಲ್ಲಿದ್ದಾರೆ. ಅವರ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಸಿ ಪೊಲೀಸರು ಅವರ ಬಂದೋಬಸ್ತ್ನಲ್ಲಿ ಕರ್ಕೊಂಡ್ಬರ್ತಾರೆ. ನೋಡಿ, ಇದೊಂದೇ ಪ್ರಕರಣ ಅಲ್ಲ, ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಕೋರ್ಟ್ಗೆ ಸಾಕ್ಷ್ಯಾಧಾರಗಳನ್ನ ಕರೆದುಕೊಂಡು ಬರುವಾಗ, ಎವಿಡೆನ್ಸ್ ಅನ್ನ ಕರ್ಕೊಂಡ್ ಬರುವಾಗ ಪೊಲೀಸರು ಬಂದೋಬಸ್ತ್ನಲ್ಲಿ ಕರ್ಕೊಂಡು ಬರ್ತಾರೆ. ಇದು ಸರ್ವೇ ಸಾಮಾನ್ಯ. ಆದ್ರೆ ಈ ಕೇಸಲ್ಲಿ ಹೆಚ್ಚಿನ ಬಂದೋಬಸ್ತನ್ನ ಕೂಡ ಮಾಡಿಕೊಂಡಿರುವುದು ಇಲ್ಲಿ ನಾವು ಗಮನಿಸಬಹುದಷ್ಟೇ.
ಈಗ ಕ್ಷಣಗಣನೆ ಶುರುವಾಗಿದೆ. ಟ್ರಯಲ್ ಆರಂಭ ಆಗುತ್ತೆ. ಟ್ರಯಲ್ ಆರಂಭ ಆಗ್ತಾ ಇದ್ದಂತೆ ರೇಣುಕಾಸ್ವಾಮಿ ಪೋಷಕರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಆ ಹೇಳಿಕೆಯನ್ನ ಆಧರಿಸಿ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಅಲ್ಲಿ ಹಿರಿಯ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ರೆಹಮಾನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೆಹಮಾನ್, ಕೋರ್ಟ್ ಕಲಾಪ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಎಷ್ಟೊತ್ತಿಗೆ ಆಗಮಿಸ್ತಾರೆ ರೇಣುಕಾಸ್ವಾಮಿ ಪೋಷಕರು ಅಥವಾ ಕೋರ್ಟ್ಗೆ ಆಗಲೇ ಬಂದಿದ್ದಾರಾ? ಏನಿದೆ ಈ ಕ್ಷಣದ ಅಪ್ಡೇಟ್? ಎಸ್ ನಾಗೇಂದ್ರ ಬಾಬು, ಇನ್ನೂ ಕೂಡ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಾಕ್ಷಿಗಳ ಒಂದು ಟ್ರಯಲ್ ನಡೀತಾ ಇರುತ್ತೆ, ಕೋರ್ಟ್ ಅಲ್ಲಿ ನಡೆಯುತ್ತೆ. ಇನ್ನೂ ಕೂಡ ಸಾಕ್ಷಿದಾರರು ಯಾರು ಬಂದಿಲ್ಲ. ಅಂದ್ರೆ ಇವತ್ತೇನು ಬರಬೇಕಿದ್ದಂತ 7 ಮತ್ತು 8ನೇ ಸಾಕ್ಷಿದಾರರಾಗಿರುವಂತಹ ರೇಣುಕಾಸ್ವಾಮಿ, ಅಂದ್ರೆ ಮೃತ ರೇಣುಕಾಸ್ವಾಮಿಯ ತಂದೆ ಮತ್ತೆ ತಾಯಿಗಳು ಇವತ್ತೇನು ಬರಬೇಕಿತ್ತು, ಆದ್ರೆ ಇನ್ನೂ ಕೂಡ ಬಂದಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನತ್ತ ಅವರು ಕೂಡ ಬರ್ತಾರೆ. ಇನ್ನೇನು ಟ್ರಯಲ್ ಕೋರ್ಟ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗಾಗಲೇ ಕೂಡ ದರ್ಶನ್ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಕೂಡ ಈಗಾಗಲೇ ಕೋರ್ಟ್ ಹಾಲ್ಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಪೊಲೀಸರು ಭದ್ರತೆಯಲ್ಲಿ ಸಾಕ್ಷಿದಾರರನ್ನ ಕೋರ್ಟ್ನತ್ತ ಕರೆದುಕೊಂಡು ಬರುವಂತಹ ಒಂದು ಸಂದರ್ಭ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುವಂತಹ ಸಾಧ್ಯತೆಗಳಿದೆ. ಬಂದ ನಂತರ ಟ್ರಯಲ್ ಸ್ಟಾರ್ಟ್ ಆಗುತ್ತೆ, ವಿಚಾರಣೆ ಕೂಡ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ಹಿಂದೆ ಅವರು ಏನು ಒಂದು ಆರೋಪವನ್ನ ಮಾಡಿದ್ರು, ಏನು ಅವರು ವಿಚಾರಣೆಯ ಸಂದರ್ಭದಲ್ಲಿ ಏನು ಮಾಹಿತಿಯನ್ನ ಪೊಲೀಸರ ತನಿಖೆಯಲ್ಲಿ ಅವರು ನೀಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೂಡ ಟ್ರಯಲ್ ನಲ್ಲಿ ಅವರು ಮಾಹಿತಿಯನ್ನ ನೀಡಬೇಕು. ಅದೇ ಅವರ ಒಂದು ಹೇಳಿಕೆಗೆ ಅವರು ಬದ್ಧರಾಗಿದ್ದಾರಾ ಇಲ್ವಾ ಅನ್ನುವಂಥದ್ದು ಕೆಲವೊಂದಿಷ್ಟು ವಿಚಾರಗಳು ನಡೆಯುತ್ತೆ. ನ್ಯಾಯಾಲಯದ ಮುಂದೆ ಜಡ್ಜ್ಗಳ ಎದುರು ಅವರು ಮಾಹಿತಿಯನ್ನ ನೀಡ್ತಾರೆ, ಸಾಕ್ಷಿಗಳ ವಿಚಾರಣೆಯನ್ನ ಮಾಡ್ತಾರೆ. ನಂತರ ಅಲ್ಲಿ ವಿಸಿ ಮೂಲಕ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಬರ್ತಾರೆ. ಅವ್ರನ್ನು ಕೂಡ ಮಾತಾಡಿಸುವಂತ ಒಂದು ಪ್ರಕ್ರಿಯೆ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವಿಚಾರಣೆ ಆರಂಭ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗಾಗಲೇ ಅವ್ರನ್ನ ಸಂಪರ್ಕಿಸುವ ಕೆಲಸ ಮಾಡಿದ್ರೆ ಮತ್ತೆ ಸಾಕ್ಷಿಗಳ ಮೊಬೈಲ್ಗಳು ಈಗಾಗಲೇ ಸ್ವಿಚ್ ಆಫ್ ಆಗಿದೆ, ಯಾವುದೇ ರೀತಿಯಾದಂತಹ ಆನ್ ಇಲ್ಲ. ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನತ್ತ ಬರುವಂತ ಸಾಧ್ಯತೆ ಇದೆ. ಪೊಲೀಸ್ ಭದ್ರತೆಯಲ್ಲಿ, ಯಾಕಂದ್ರೆ ಇದು ದರ್ಶನ್ನ ಒಂದು ಕೇಸ್ ಆಗಿರೋದ್ರಿಂದ, ಒಂದು ಪ್ರಭಾವಿಯ ಒಂದು ಕೇಸ್ ಆಗಿರೋದ್ರಿಂದ ಸಾಕಷ್ಟು ಜನರು ಸೇರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ದರ್ಶನ್ ಕೆಲವೊಂದಿಷ್ಟು ಇಲ್ಲಿ ಕೋರ್ಟ್ ಹಾಲ್ನ ಎದುರುಗಡೆ ಸಾಕಷ್ಟು ಜನರು ಕೂಡ ಅಲ್ಲಲ್ಲಿ ಬಂದಿದ್ದಾರೆ. ದರ್ಶನ್ನೇ ಬರ್ತಾ ಇದ್ದಾನೆ ಅನ್ನುವಂತ ಒಂದು ಕಾರಣಕ್ಕೆ ಕೆಲವೊಂದಿಷ್ಟು ಅಭಿಮಾನಿಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅವ್ರಿಗೂ ಕೂಡ ಸಾಕ್ಷಿದಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಒತ್ತಡ ಆಗಬಾರದು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಅವರನ್ನ ಒಂದು ಪೊಲೀಸ್ ಭದ್ರತೆಯಲ್ಲಿ ಕೋರ್ಟ್ನಂತ ಕರೆದುಕೊಂಡು ಬರುವಂತಹ ಒಂದು ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಅಲ್ಲಿ ಬಂದು ಟ್ರಯಲ್ ಆರಂಭ ಆಗುತ್ತೆ ನಾಗೇಂದ್ರ ಬಾಬು. ಓಕೆ ರೆಹಮಾನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.